ಕೆಲಸದ ಮೇಲೆ ಹೊರಗಡೆ ಎಲ್ಲಾದ್ರೂ ಹೊರಟಿರ್ತೀರಿ. ಆ ಅವಸರದಲ್ಲಿ ಫೋನ್ ಚಾರ್ಜ್ ಮಾಡಲು ಮರೆತು ಹೋಗಿರುತ್ತೆ. ಚಾರ್ಜರ್ ಅನ್ನ ಕೂಡ ತಂದಿರೋದಿಲ್ಲ. ಈ ಸಂದರ್ಭದಲ್ಲಿ ಹೊರಗಡೆಗಿರುವ ಫ್ರೀ ಮೊಬೈಲ್ ಚಾರ್ಜರ್ನ ಮೊರೆ ಹೋಗ್ತೀರಿ. ಆದ್ರೆ ಉಚಿತ ಚಾರ್ಜರ್ ಬಳಸುವ ಮುನ್ನ ಒಮ್ಮೆ ಯೋಚಿಸುವುದು ಒಳಿತು. ಹೊರಗಡೆಗಿರುವ ಉಚಿತ ಚಾರ್ಜರ್ ಎಲ್ಲಾ ಸಂದರ್ಭದಲ್ಲೂ ಸುರಕ್ಷಿತವಾಗಿರುತ್ತೆ ಎಂದು ಹೇಳಲಾಗದು. ಈ ಬಗ್ಗೆ ಎಚ್ಚರಿಕೆ ಅಗತ್ಯ. ಪ್ರಯಾಣ ಮಾಡುವಾಗ ನಾವು ಸಾಮಾನ್ಯವಾಗಿ ಫೋನ್ ಚಾರ್ಜ್ ಮಾಡಲು ಬಸ್ ನಿಲ್ದಾಣಗಳಲ್ಲಿ ಅಥವಾ ರೈಲ್ವೆ ನಿಲ್ದಾಣಗಳಲ್ಲಿ ಚಾರ್ಜಿಂಗ್ ಪಾಯಿಂಟ್ಗಳನ್ನ ಬಳಸ್ತೇವೆ. ಹೀಗೆ ಮಾಡಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಸೈಬರ್ ಕ್ರಿಮಿನಲ್ಗಳು ಇದಕ್ಕಾಗಿ ಕಾದುಕೊಳ್ತಿರ್ತಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ನೀಡಲಾಗಿರುವ ಚಾರ್ಜಿಂಗ್ ಪಾಯಿಂಟ್ಗಳ ಮೂಲಕ ಚಾರ್ಜ್ ಮಾಡಿದ್ರೆ ಸೈಬರ್ ಅಪರಾಧಿಗಳು ನಿಮ್ಮ ಫೋನ್ನಲ್ಲಿರುವ ಎಲ್ಲ ಡೇಟಾ ಕದಿಯುವ ಅಪಾಯವಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಎಚ್ಚರಿಸಿದೆ. ಇದರೊಂದಿಗೆ ಬ್ಯಾಂಕಿಂಗ್ ವಿವರಗಳು ಕೂಡ ಸೈಬರ್ ಕ್ರಿಮಿನಲ್ಗಳ ಕೈ ಸೇರುವ ಸಾಧ್ಯತೆ ಇದೆ ಎಂದಿದೆ. ಚಾರ್ಜಿಂಗ್ ಮೂಲಕ ಮಾಡುವ ಈ ಹ್ಯಾಕಿಂಗ್ ಅನ್ನ ಜ್ಯೂಸ್ ಜಾಕಿಂಗ್ ಎಂದು ಕರೀತಾರೆ. ಇದಕ್ಕಾಗಿ ಸೈಬರ್ ಅಪರಾಧಿಗಳು ವಿಶೇಷ ಸಾಧನವನ್ನ ಚಾರ್ಜಿಂಗ್ ಪಾಯಿಂಟ್ ನಲ್ಲಿ ಅಳವಡಿಸಿರ್ತಾರೆ. ನೀವು USB ಕೇಬಲ್ ಅನ್ನ ಪ್ಲಗ್ ಮಾಡಿದ ತಕ್ಷಣ ನಿಮ್ಮ ಫೋನ್ ನಲ್ಲಿರುವ ಎಲ್ಲ ಡೇಟಾ ಹ್ಯಾಕರ್ಗಳಿಗೆ ವರ್ಗಾವಣೆ ಆಗುತ್ತೆ. ಹೀಗೆ ಚಾರ್ಜ್ ಮಾಡಲು ನೀವು ಹೊರಟ್ರೆ ನಿಮ್ಮ ಫೋನ್ನ ವೈಯಕ್ತಿಕ ಫೋಟೋ, ವಿಡಿಯೋಗಳು ಮತ್ತು ಬ್ಯಾಂಕಿಂಗ್ ವಿವರಗಳು ಸೈಬರ್ ಅಪರಾಧಿಗಳ ಕೈ ಸೇರುತ್ತೆ. ಇದರೊಂದಿಗೆ ನಿಮ್ಮ ಖಾತೆಯಲ್ಲಿರುವ ಹಣವನ್ನ ದೋಚಬಹುದು. ಈ ವಂಚನೆಗೆ ಬಲಿಯಾಗುವುದನ್ನ ತಪ್ಪಿಸಲು ಸಾರ್ವಜನಿಕ ಸ್ಥಳಗಳಲ್ಲಿರುವ ಚಾರ್ಜಿಂಗ್ ಸ್ಲಾಟ್ಗಳನ್ನ ಎಂದಿಗೂ ಬಳಸಬೇಡಿ. ಇಲ್ಲದಿದ್ರೆ ನೀವು ನಿಮ್ಮದೇ ಅಡಾಪ್ಟರ್ನೊಂದಿಗೆ ನೇರವಾಗಿ ಚಾರ್ಜ್ ಮಾಡಬೇಕು. ಯಾವುದೇ ಸಂದರ್ಭದಲ್ಲಿ USB ಪೋರ್ಟ್ ಮೂಲಕ ನೇರವಾಗಿ ಚಾರ್ಜ್ ಮಾಡಬಾರದು. ಸೈಬರ್ ಅಪರಾಧಕ್ಕೆ ಸಂಬಂಧಿಸಿದ ಯಾವುದೇ ಘಟನೆಯು ಯಾರಿಗಾದರೂ ಸಂಭವಿಸಿದ್ರೆ ಅಂತ ವ್ಯಕ್ತಿ ತಡ ಮಾಡದೆ ತಕ್ಷಣವೇ ಸರ್ಕಾರದ ರಾಷ್ಟ್ರೀಯ ಸೈಬರ್ ಕ್ರೈಮ್ ಸಹಾಯವಾಣಿ ಸಂಖ್ಯೆ 1930ಗೆ ಕರೆ ಮಾಡಬೇಕು. ಕರೆ ಮಾಡಿದ ನಂತರ ನಿಮಗೆ ಸಂಬಂಧಿಸಿದ ಘಟನೆಯ ಬಗ್ಗೆ ತಿಳಿಸುವ ಮೂಲಕ ದೂರನ್ನ ನೀಡಿ. ಸಹಾಯವಾಣಿ ಸಂಖ್ಯೆಯನ್ನು ಹೊರತುಪಡಿಸಿ ನೀವು ದೂರು ನೀಡಲು ಇನ್ನೊಂದು ಆಯ್ಕೆಯನ್ನು ಸಹ ಆಯ್ಕೆ ಮಾಡಬಹುದು. cybercrime.gov.in ಗೆ ಭೇಟಿ ನೀಡುವ ಮೂಲಕ ನೀವು ಆನ್ಲೈನ್ನಲ್ಲಿ ದೂರು ಸಲ್ಲಿಸಬಹುದು.